ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಅಂಬರೀಶ್ ಅವರು ಮಾತನಾಡಿ, ದೇಶದಾದ್ಯಂತ ಚುನಾವಣೆಗಳು ಪಾವಿತ್ರತೆ ಪ್ರಶ್ನಾರ್ಥಕವಾಗಿದೆ. ಒಬ್ಬ ವ್ಯಕ್ತಿ ಮತ ಚಲಾಯಿಸಿದ ನಂತರ ಮತ್ತೊಂದು ಬೂತ್ನಲ್ಲಿ ನಕಲಿ ಮತ ಹಾಕುವ ಘಟನೆಗಳು ನಡೆಯುತ್ತಿವೆ. ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ದೊಡ್ಡ ಧಕ್ಕೆ. ಈ ದುಷ್ಟ ವೃತ್ತಿ ನಿಲ್ಲಿಸಲು ಕಾಂಗ್ರೆಸ್ ಶಕ್ತಿ ಪೂರ್ವಕವಾಗಿ ಹೋರಾಟ ನಡೆಸುತ್ತಿದೆ ಎಂದು ಹೇಳಿದ್ದಾರೆ. ಅವರು ಇನ್ನಷ್ಟು ತಿಳಿಸಿ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದೇವೆ. ಇದೀಗ ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಅಭಿಯಾನ ನಡೆಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಕಾಂಗ್ರೆಸ್ ದೇಶವ್ಯಾಪಿ ಉಗ್ರ ಹೋರಾಟ ಆರಂಭಿಸುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನಂತರ ಬಾಲಿನಹಳ್ಳಿ ಯುವ ಕಾಂಗ್ರೆಸ್ ರಮೇಶ್ ಅವರು ಮಾತನಾಡಿ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ದೇಶದ ಮತದಾರರ ಪಟ್ಟಿ ಲೋಪ ಹಾಗೂ ಅಕ್ರಮಗಳನ್ನು ಬಹಿರಂಗಪಡಿಸಿದ್ದು, ಅದನ್ನ ಸಣ್ಣ ಮಕ್ಕಳಿಗೂ ಅರ್ಥವಾಗುವಂತೆ ಸ್ಪಷ್ಟಪಡಿಸಿದ್ದಾರೆ ಎಂದು ಹೇಳಿದ್ದಾರೆ. ಈ ವೇಳೆ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ರಮೇಶ್ ಗುಡಿಬಂಡೆ, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯರಾದ ಅಂಬರೀಶ್, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನವೀನ್, ಪಟ್ಟಣದ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಕೆಡಿಪಿ ಸದಸ್ಯ ಲಕ್ಷ್ಮೀನಾರಾಯಣ, ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶನ ಸದಸ್ಯರಾದ ಆದಿನಾರಾಯಣಪ್ಪ, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ರೆಹಮತ್, ರಮೇಶ್, ಕಾಂಗ್ರೆಸ್ ಮುಖಂಡರಾದ ಗಂಗಪ್ಪ, ಶ್ರೀನಿವಾಸ್, ಕೈಪ್, ಬಾಲಾಜಿ, ಮಧು, ಬುಡ್ಡು ಹಾಜರಿದ್ದರು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಇವತ್ತಿನ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಏನು ನಮ್ಮ AAC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಹಾಗೂ ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ಏನು ಇವತ್ತಿನ ದಿನ ನಮ್ಮ ಭಾರತ ದೇಶದಲ್ಲಿ ಈ ಮತಗಳ್ಳತನ ಒಂದು ವಿರುದ್ಧ ನಾವೆಲ್ಲನೂ ಇವತ್ತು ದೇಶದಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅದೇ ರೀತಿ ಮೊನ್ನೆ ಸಹ ಫ್ರೀಡಂ ಪಾರ್ಕಲ್ಲಿ ನಮ್ಮ ರಾಜ್ಯದಿಂದಲೇ ನಾವು ಪ್ರಾರಂಭ ಮಾಡಬೇಕಂತ ಹೇಳಿಬಿಟ್ಟು ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಮೊನ್ನೆ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದೇ ರೀತಿ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಗುಡಿಬಂಡೆ ತಾಲೂಕಿನಲ್ಲಿ ಇವತ್ತಿನ ದಿನ ನಾವು ಮಾಡ್ತಾಯಿದ್ದೀವಿ. ಏನಂದರೆ ಇವತ್ತಿನ ದಿನ ನಿಮಗೆಲ್ಲ ಗೊತ್ತಿದೆ, ಮತಗಳ್ಳತನ ಯಾವ ಥರ ಮಾಡ್ತಾಯಿದ್ದಾರೆ ಅಂದರೆ, ಒಬ್ಬನು ಒಂದು ಬೂತಲ್ಲಿ ಒಂದು ಓಟಿದ್ದರೆ ಅವನು 10 ಬೂತಲ್ಲಿ ಅವನು ಮತವನ್ನು ಚಲಾಯಿಸ್ತಾರೆ. ಈ ರೀತಿ ಮತಗಳ್ಳತನ ಮಾಡ್ತಾಯಿದ್ದಾರೆ. ಅದರ ವಿರುದ್ಧವಾಗಿ ನಾವು ಯುವ ಕಾಂಗ್ರೆಸ್ ವತಿಯಿಂದ ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ಈ ಥರ ಆಗಬಾರ್ದು. ಸಂವಿಧಾನಿಕವಾಗಿ ನಾವು ಪ್ರಜಾಪ್ರಭುತ್ವದಲ್ಲಿ ಏನು ಒಂದು ಕಾನೂನು ರೀತಿಯಲ್ಲಿ ಏನಿರುತ್ತೋ ಅದನ್ನು ನಾವು ಇದು ಮಾಡ್ಕೋಬೇಕಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಈ ಮುಖಾಂತರ ಈ ಮುಂದಿನ ದಿವಸದಲ್ಲಿ ಚುನಾವಣಾ ಆಯೋಗ ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ದಿವಸ ಇನ್ನು ದೇಶದಾದ್ಯಂತ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಪ್ರತಿಭಟನೆಗೆ ನಮ್ಮ ಗುಡಿಬಂಡೆ ಪಟ್ಟಣ ಮತ್ತು ತಾಲೂಕಿನ ಎಲ್ಲ ಕಾಂಗ್ರೆಸ್ ನಾಯಕರು ಆಗಮಿಸಿ ಎಲ್ಲ ಗುಡಿಬಂಡೆ ಪಟ್ಟಣದಲ್ಲಿ ಸ್ಟಿಕ್ಕರ್ ಅಂಟಿಸುವ ಮುಖಾಂತರ ಎಲ್ಲ ಸಾರ್ವಜನಿಕರಿಗೂ ನಾವು ಇದನ್ನು ಅರಿವು ಮೂಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ಧನ್ಯವಾದ. ಕಾಂಗ್ರೆಸ್ನ ತೀರ್ಮಾನದಂತೆ ಇವತ್ತು ಏನು ದೇಶಾದ್ಯಂತ ನಡೀತಾ ಇರುವಂಥ ಈ ಒಂದು ಮತಗಳ್ಳತನದ ವಿರುದ್ಧ ಒಂದು ತಿಳುವಳಿಕೆ ಮೂಡಿಸುವಂಥ, ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಯುವಜನ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ಗುಡಿಬಂಡೆಯಲ್ಲಿ ಸ್ಟಿಕ್ಕರ್ ಅಂಟಿಸುವ ಮುಖಾಂತರ ಸ್ಟಾಪ್ ಮತಗಳ್ಳತನವನ್ನು ನಿಲ್ಲಿಸಿ ಅಂತೇಳಿ ಒಂದು ಸ್ಟಿಕ್ಕರ್ ಅಂಟಿಸುವ ಅಭಿಯಾನವನ್ನು ಇವತ್ತು ಯುವಜನ ಕಾಂಗ್ರೆಸ್ ನಾಯಕತ್ವದಲ್ಲಿ ನಡೀತಾ ಇದೆ. ಇವತ್ತು ಇಡೀ ದೇಶದಲ್ಲಿ ಯುವಜನ ಕಾಂಗ್ರೆಸ್ ಎತ್ತಿರುವಂಥ ಈ ವಿಷಯ, ಅದರಲ್ಲೂ ಮುಖ್ಯವಾಗಿ ದೇಶದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಸಣ್ಣ ಮಕ್ಕಳಿಗೂ ಅರ್ಥವಾಗುವಂಥ ರೀತಿಯಲ್ಲಿ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಇರುವಂಥ ಲೋಪದೋಷಗಳನ್ನು ಮತ್ತು ಅಕ್ರಮಗಳನ್ನು ಇವತ್ತು ದೇಶದ ಜನತೆ ಮುಂದೆ ತೆರೆದಿಟ್ಟಿದ್ದಾರೆ. ಆದರೆ ಇದನ್ನು ತನಿಖೆ ಮಾಡೋದನ್ನು ಬಿಟ್ಟು ಚುನಾವಣಾ ಆಯೋಗ ವಿರೋಧ ಪಕ್ಷಗಳ ಮೇಲೆ, ರಾಹುಲ್ ಗಾಂಧಿಯ ಮೇಲೆ ಕೇಸುಗಳನ್ನು ಹಾಕ್ತೀವಿ ಅಂತೇಳಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಇದರ ಹಿಂದೆ ಕೇಂದ್ರ ಸರ್ಕಾರ ಇದೆ, ನರೇಂದ್ರ ಮೋದಿ ಸರ್ಕಾರ ಇದೆ. ನರೇಂದ್ರ ಮೋದಿಯವರು ಈ ಒಂದು ಚುನಾವಣಾ ಆಯೋಗದ ಹಿಂದುಗಡೆ ಇದ್ದು ಪ್ರತಿಪಕ್ಷದ ಮೇಲೆ ಈ ತೀರಿ ಚೂ ಬಿಡ್ತಾ ಇದ್ದಾರೆ ಚುನಾವಣಾ ಆಯೋಗವನ್ನು. ಇದನ್ನು ಯುವಜನ ಕಾಂಗ್ರೆಸ್ ತುಂಬ ಕಾಟಿಸ್ತಾ ಇದೆ. ಮತ್ತು ಏನು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಂತುಕೊಳ್ಳಿಕ್ಕೆ ಅಡಿಪಾಯ ಆಗುವಂಥದ್ದು ಮತದಾನ. ಆ ಮತದಾನವೇ ಇಡೀ ದೇಶದ ವ್ಯವಸ್ಥೆಯನ್ನು ಮತ್ತು ಸಂವಿಧಾನದ ಮೌಲ್ಯಗಳನ್ನು ಇವತ್ತು ಎತ್ತಿ ಹಿಡಿತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶ ಉಳಿಬೇಕು ಅಂತಂದರೆ ಒಳ್ಳೆಯ ರೀತಿಯಲ್ಲಿ ಸಕ್ರಿಯವಾದಂಥ ಮತದಾನ ನಡಿಬೇಕು. ಆ ಮತದಾನವನ್ನು ಚೋರಿ ಮಾಡಲಿಕ್ಕೆ ನರೇಂದ್ರ ಮೋದಿಯವರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಹಿಂದೆ ಕೂಡ ಹಲವಾರು ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಆ ಮತಚೋರಿಯಿಂದಲೇ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇಳಿ ಹಲವಾರು ಚುನಾವಣಾ ತಜ್ಞರು ಇವತ್ತು ಹೇಳ್ತಾ ಇದ್ದಾರೆ. ಯೋಗೇಂದ್ರ ಯಾದವಿಂದ ಹಿಡಿದು ಹಲವಾರು ಜನ, ಮತ್ತು ನಮ್ಮ ನಿರ್ಮಲಾ ಸೀತಾರಾಮನ್ ಏನು ಅರ್ಥಮಂತ್ರಿಗಳಿದಾರಲ್ಲ, ಅವ್ರ ಗಂಡನೇ ಸ್ವತಃ ಪರಿಕಾಲ ಪ್ರಭಾಕರ್ ಅವರು ಇವತ್ತು ಯಾವ ರೀತಿ ಚೋರಿಯಾಗಿದೆ ಈ ದೇಶದಲ್ಲಿ ಮತಗಳು ಅಂತೇಳಿ, ಕಳ್ಳತನ ಆಗಿದ್ದೇವೆ ಅಂತೇಳಿ, ಆ ಕಳ್ಳತನದ ಮುಖಾಂತರನೇ ಇವತ್ತು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತೇಳಿ ಹಿಂಚನ್ನು ಇವತ್ತು ದೇಶದ ಜನರ ಮುಂದೆ ತಿಳಿದಿದ್ದಾರೆ. ಅದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಜನರಲ್ಲಿ ತಿಳುವಳಿಕೆ ಮಾಡುವ ಮುಖಾಂತರ ಈ ಒಂದು ಮತಕಳ್ಳತನವನ್ನು ನಿಲ್ಲಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಂಜುನಾಥ್ ಗೌಡ ರವರ ಹಾಗೂ ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರ ಸುಬ್ಬಾರೆಡ್ಡಿ ಅಣ್ಣನವರ ನೇತೃತ್ವದಲ್ಲಿ ನಾವು ಏನು ಹಿಂದೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ BJP ಸರ್ಕಾರವು ಅವರಿಗೆ
ಗೆಲ್ಲಲು ಸಾಧ್ಯವಾಗಿರ್ತಿರ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ಮತಗಳ್ಳತನ ಮಾಡುವ ಮುಖಾಂತರ ಇವತ್ತು ಸುಳ್ಳು ಒಂದು ದಾಖಲೆಗಳನ್ನು ಸೃಷ್ಟಿಸಿ ಇವತ್ತು ವೋಟರ್ ಐಡಿಯನ್ನು ತಯಾರು ಮಾಡಿ ಇವತ್ತು ಕೆಲವು ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಇದನ್ನು ನಾವು ನಮ್ಮ ಕೇಂದ್ರದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮನಗೊಂಡು ಇದರ ಬಗ್ಗೆ ಪರಿಪೂರ್ಣವಾಗಿ ಒಂದು ಅಧ್ಯಯನ ಮಾಡಿ ಇವತ್ತು ನಮ್ಮ ದೇಶ ವ್ಯಾಪ್ತಿಯಲ್ಲಿ ಇದನ್ನು ಏನು ಇವರು ಸುಳ್ಳು ಒಂದು ಮತಗಳನ್ನು ಸೃಷ್ಟಿ ಮಾಡಿ ಗೆದ್ದಿದ್ದಾರೆ, ಇದನ್ನು ಸಾಮಾನ್ಯ ಜನರಿಗೆ, ರೈತರಿಗೆ, ಕಾರ್ಮಿಕರಿಗೆ ಎಲ್ರಿಗೂ ತಿಳಿಸುವಂಥ ಕೆಲಸವನ್ನು ಈ ದೇಶವ್ಯಾಪ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿಯೊಂದು ತಾಲೂಕಲ್ಲಿ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇವರು ಈ ಒಂದು ಮತಗಳ್ಳತನ ಮಾಡುವುದು ನಿಲ್ಲಿಸಬೇಕು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಲೀಗಲ್ ಆಗಿ ಒಂದು ಮತದಾನವನ್ನು ಮಾಡಿ ಒಂದು ಜಯಶೀಲರನ್ನಾಗಿ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿಯಾಗಿ ಚುನಾವಣಾಧಿಕಾರಿಗಳು ಏನು ರಾಹುಲ್ ಗಾಂಧಿ ಅವರ ಮೇಲೆ ಕೇಸ್ ಹಾಕ್ತೀವಿ, ನೀವು ಈ ಥರ ಏನು ಸುಳ್ಳಾರೋಪ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಏನು ಚುನಾವಣಾಧಿಕಾರಿಗಳು ನೀವು ಇದ್ದೀರಿ, ಮೊದಲು ನೀವು ಇದನ್ನು ತನಿಖೆ ಮಾಡಿ ಪರಿಶೀಲನೆ ಮಾಡಿ ಇದನ್ನು ಏನು ಈ ಒಂದು ಕಳ್ಳತನ ಆಗ್ತಾಯಿದೆ ಮತಗಳು, ಇದನ್ನು ಪರಿಶೀಲನೆ ಮಾಡಿ ಒಳ್ಳೆ ರೀತಿಯಾಗಿ ಮತಗಳನ್ನು ಆರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಯುವ ಕಾಂಗ್ರೆಸ್ ವತಿಯಿಂದ ಗುಡಿಬಂಡೆ ತಾಲೂಕಲ್ಲಿ ಏನು ಈ ಒಂದು ಕಾರ್ಯಕ್ರಮ ಸ್ಟಿಕ್ಕರ್ಗಳನ್ನು ಅಂಟಿಸುವ ಮುಖಾಂತರ ಅಭಿಯಾನ ಆರಂಭ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಯುವ ಮಿತ್ರರು, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಬಂದಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ.